ಪಾದಯಾತ್ರೆಯ ಮೂಲಕ ವಿಧಾನಸೌಧಕ್ಕೆ ಆಗಮಿಸಿದ್ರು. ಬಟ್ ಸದನದಲ್ಲೂ ಕೂಡ ಇವತ್ತು ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ಪ್ರಮುಖ ಅಸ್ತ್ರವನ್ನಾಗಿಸಿಕೊಂಡಿದ್ದಾರೆ ಇದೇ ವಿಚಾರವನ್ನ. ಹಾಗಾಗಿ ಸದನದಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟ ಮಾಡ್ತೀವಿ, ಈ ತಕ್ಷಣಕ್ಕೆ ಕ್ರಮ ಆಗಬೇಕು, ಅದಾದ ಬಳಿಕ ನಾವು ರಾಜ್ಯಪಾಲರನ್ನ ಭೇಟಿ ಮಾಡ್ತೀವಿ ಅಂತ ಸ್ವತಃ ಬಿಜೆಪಿ ನಾಯಕರು ಹೇಳಿದ್ದನ್ನು ಕೂಡ ನಾವು ಕೇಳಿಸ್ಕೊಳ್ತಾ ಇದ್ವಿ. ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಇವತ್ತು ಬಿಜೆಪಿ ನಾಯಕರ ಪ್ರತಿಭಟನೆ. ಸದನ ಆರಂಭ ಆಗ್ತಾ ಇದ್ದಂತೆ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ವಿಧಾನಸಭೆ ಪರಿಷತ್ 2ರಲ್ಲೂ ಕೂಡ ಇವತ್ತು ಧರಣಿ ಮಾಡೋದಕ್ಕೆ ವಿಪಕ್ಷಗಳು ಸಜ್ಜಾಗಿರೋದು. ಸದನ ಬಹಿಷ್ಕಾರ ಮಾಡಿ ರಾಜಭವನ ಚಲೋ ತಂತ್ರವನ್ನ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಘಟನೆ ಖಂಡಿಸಿ ರಾಜ್ಯಪಾಲರಿಗೆ ದೋಸ್ತಿಗಳ ಮನವಿ ಆಗುತ್ತೆ. ಆರ್ ಅಶೋಕ್, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಶಾಸಕರ ಭವನದಿಂದ ಬಿಜೆಪಿ ನಾಯಕರು ಪಾದಯಾತ್ರೆಯ ಮೂಲಕ ವಿಧಾನಸೌಧಕ್ಕೆ ಬಂದ್ರು. ಅದು ಕೂಡ ಒಂದು ಹಂತದ ಹೋರಾಟ. ಈಗ ಸದನ ಆರಂಭ ಆಗ್ತಾ ಇದ್ದಂತೆ ಸದನದ ಬಾವಿಗಿಳಿದು ಇದೇ ವಿಚಾರವನ್ನ ಮುಂದಿಟ್ಕೊಂಡು ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ತತ್ಕ್ಷಣಕ್ಕೆ ಸದನ ಆರಂಭ ಆಗ್ತಾ ಇದ್ದಂತೆ ಹೋರಾಟ ಮಾಡಿ ಅದಾದ ಬಳಿಕ ಸದನವನ್ನ ಬಹಿಷ್ಕಾರ ಮಾಡಿ ರಾಜಭವನ ಚಲೋ ಹಮ್ಮಿಕೊಳ್ಳುವಂತಹ ಪ್ರಯತ್ನ ಕೂಡ ಬಿಜೆಪಿ ನಾಯಕರದ್ದು. ನೇರವಾಗಿ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಕೂಡಲೇ ಸರ್ಕಾರವನ್ನ ವಜಾ ಮಾಡಬೇಕು ಅನ್ನುವಂಥ ಆಗ್ರಹವನ್ನ ಮುಂದಿಡ್ತೀವಿ, ಮನವಿಯನ್ನ ಮಾಡ್ಕೊಳ್ತೀವಿ ಅಂತ ಸ್ವತಃ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ರಾಜ್ಯಾದ್ಯಂತಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಕರೆ ಕೊಡಲಾಗಿದೆ ಬಿಜೆಪಿ ನಾಯಕರಿಂದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಬಿಜೆಪಿ ನಾಯಕರಿಗೆ ಅತಿ ದೊಡ್ಡ ಅಸ್ತ್ರ ಸಿಕ್ಕಿದೆಯಾ? ಕಾರಣ ವಿಧಾನಸೌಧ, ಶಕ್ತಿಸೌಧ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪಾಕಿಸ್ತಾನದ ಪರ ಘೋಷಣೆಗಳು. ಯಾವ ರೀತಿ ಅಸ್ತ್ರ ಬಳಕೆ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸುರೇಶ್? ಶ್ರುತಿ, ಏನು ನಿನ್ನೆ ವಿಧಾನಸೌಧದಲ್ಲಿ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಕೂಗಿದಂಥ ಆರೋಪ ಏನಿದೆ, ಇದಕ್ಕೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲೇ ಕಾಂಗ್ರೆಸ್ ನಾಯಕರ ಈ ಒಂದು ಧೋರಣೆಗಳು ಮತ್ತು ಕಾಂಗ್ರೆಸ್ ಬೆಂಬಲಿಗರ ಈ ಒಂದು ಏನು ಅತಿರೇಕದ ಹೇಳಿಕೆಗಳು ಏನಿದೆ, ಈ ರೀತಿಯ ಘೋಷಣೆಗಳನ್ನು ಖಂಡಿಸಿ ಇವತ್ತು ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದೇ ವಿಚಾರವನ್ನು ಇಟ್ಟುಕೊಂಡು ಈಗಾಗಲೇ ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ಕೂಡ ಕಾಲ್ನಡೆಗೆ ಜಾಥವನ್ನು ಕೂಡ ಮುಗಿಸಿದಿರ್ತಕ್ಕಂಥದ್ದು. ಈಗ ವಿಧಾನಸೌಧ ಒಳಗಡೆ ಅಂದರೆ ಅಧಿವೇಶನದ ಒಳಗಡೆಗೆ ಹೋಗಿರ್ತಕ್ಕಂಥದ್ದು ಎಲ್ಲ ಶಾಸಕರನ್ನು. ಈಗ ಅಧಿವೇಶನದಲ್ಲಿಯೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ಸದನದ ಬಾವಿಗಿಳಿದು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದೇ ವಿಚಾರವನ್ನು ಈಗಾಗಲೇ ಬಿಜೆಪಿಯ ನಾಯಕರು ರಿಪಬ್ಲಿಕನ್ ಕನ್ನಡಕ್ಕೆ ಕೂಡ ಈಗಾಗಲೇ ಎಕ್ಸ್ಕ್ಲೂಸಿವ್ ಹೇಳಿರ್ತಕ್ಕಂಥದ್ದು. ಈ ದಿನ ಇಡೀ ಇವತ್ತಿನ ನಡೆಯುವಂತಹ ಅಧಿವೇಶನದಲ್ಲಿ ವಿಚಾರವನ್ನು ಪ್ರಮುಖವಾಗಿ ಕೈಗೆತ್ತಿಕೊಂಡು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ಹೋರಾಟಕ್ಕೆ ಮುಂದಾಗ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ಇವತ್ತು ಸದನದ ಬಾವಿಗಿಳಿದು ಹೋರಾಟವನ್ನು ಮಾಡಿ ಅದಾದ ನಂತರ ಇಲ್ಲಿಂದ ಅಂದರೆ ವಿಧಾನಸೌಧದಿಂದ ರಾಜಭವನದವರೆಗೂ ಕೂಡ ಮತ್ತೆ ಕಾಲ್ನಡಿಗೆಯಲ್ಲಿ ಪ್ರತಿಭಟನೆ ಹೋಗುವಂಥದ್ದು ಒಂದು ಪ್ಲಾನ್ ಅನ್ನು ರೂಪಿಸಿರ್ತಕ್ಕಂಥದ್ದು. ಅದು ಇನ್ನೇನು ಅಂದರೆ ಕೆಲವು ಅಂದರೆ 11:11 ಸುಮಾರಿಗೆ ಈ ಪ್ರತಿಭಟನೆಯ ರ್ಯಾಲಿ ಕೂಡ ವಿಧಾನಸೌಧದಿಂದ ಮತ್ತೆ ರಾಜಭವನದವರೆಗೂ ಕೂಡ ತೆರಳುವಂತಹ ಸಾಧ್ಯತೆಗಳಿದೆ. ಇನ್ನು ರಾಜ್ಯಪಾಲರಿಗೂ ಕೂಡ ಹೋಗಿ ಮನವಿಯನ್ನ ಮಾಡತಕ್ಕಂಥ ವಿಪಕ್ಷ ನಾಯಕರು ಈ ವೇಳೆ ಅಂದ್ರೆ ಈ ಶಕ್ತಿಸೌಧದ ಆವರಣದಲ್ಲಿ ಇಂತಹ ಹೇಳಿಕೆಗಳನ್ನ ಘೋಷಣೆಗಳನ್ನ ಕೂಗಿರ್ತಕ್ಕಂಥ ವಿಚಾರವಾಗಿ ಸರ್ಕಾರ ಈವರೆಗೂ ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಮೊದಲು ಆರೋಪಿಗಳ ಬಂಧನ ಆಗಬೇಕು. ಜೊತೆಗೆ ಓಕೆ ಸುರೇಶ್, ಕಾದ್ ನೋಡೋಣ ಬಿಜೆಪಿ ನಾಯಕರು ಯಾವ ರೀತಿ ಅಸ್ತ್ರವನ್ನ ಬಳಕೆ ಮಾಡ್ಕೊಳ್ತಾರೆ, ಉಪಯೋಗ ಮಾಡ್ಕೊಳ್ತಾರೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.